ಉಪ್ಪು ಖಾರ ಅರಶಿನ ಬಿಟ್ಟರೆ ಇನ್ನೆಲ್ಲದು ನಮ್ಮದೇ. 70% ಅನ್ಕೊಳ್ರಿ, 70% ನಮ್ದೇನೆ ಪ್ರಾಡಕ್ಟ್. ಮಾವು ಎಲ್ಲಿ ಬರ್ತದೆ ಅಲ್ಲಿ ಗೇರ್ ಬರ್ತದೆ. ಬರುತ್ತೆ. ಅದು ಯಾವುದೇ ಏರಿಯಾ ಇರ್ಬೋದು, ಅದಕ್ಕೆ ಕರಿ ಮಣ್ಣು ಇರ್ಬೋದು, ಕೆಂಪು ಮಣ್ಣು ಇರ್ಬೋದು, ಆಮೇಲೆ ಬಯಲ್ಸೀಮೆ ಇರ್ಬೋದು, ಮಲೆನಾಡು ಇರ್ಬೋದು. ಮಾವು ಎಲ್ಲಿ ಬೆಳೀತದೆ ಅಲ್ಲಿ ಗೇರ್ ಬೆಳೀತದೆ. ಲಕ್ಷ್ಮಣ ಫಲದ ಹಣ್ಣು ಮತ್ತು ಎಲೆಗಳನ್ನ ಕ್ಯಾನ್ಸರ್ ಪೇಷಂಟ್ಸ್ಗೆ ಈಗಾಗಲೇ 7-8 ವರ್ಷದಿಂದ ಉಚಿತವಾಗಿ ಕೊಡ್ತಾ ಇದೀವಿ ನಾವು. ಇದ್ಯಾವ ಬೋರ್ಡ್ ಸರ್ ಇದು? ನನ್ನ ಹತ್ರ ಸುಮಾರು ಒಂದು 23-24 ಥರದ ಔಷಧೀಯ ಸಸ್ಯಗಳು ಬೇರೆ ಬೇರೆ ಎಲ್ಲ ಇದೆ. 4 ರೂಪಾಯಿಗೆ ಒಂದು ಕಾಯಿ ತಗೊಂಡಿದ್ರೆ ಅದನ್ನ ನೀವು ಉಪ್ಪು ನೀರಲ್ಲಿ ಒಂದು 3 ತಿಂಗಳು ಹಾಕಿಟ್ರೆ 8 ರೂಪಾಯಿ ಬೆಲೆ ಆಗ್ತದೆ. ನೀವು ಅದನ್ನೇ ಉಪ್ಪಿನಕಾಯಿ ಮಾಡಿದ್ರೆ ಒಂದು ಕಾಯಿ ಬೆಲೆ 20 ರೂಪಾಯಿ ಮುಟ್ತದೆ. ಈ 5 ಇಲಾಖೆಗಳು ಸೇರಿ ನಮ್ಮ ತೋಟನ ನ್ಯಾಚುರಲ್ ಫಾರ್ಮಿಂಗ್ ಮಾಡೆಲ್ ಫಾರ್ಮ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಇವರು ದೊಂಬೆಸರ ಜೀರಿಗೆ ಮಿಡಿ ನಿಮ್ಗೆ 4 ಇಂಚ್ವರೆಗೂ ಬರ್ತದೆ ಉದ್ದ. 1.5 ಇಂಚ್ ನೀರಲ್ಲಿ ಸಾವಿರಾರು ಮರಗಳನ್ನ ಬೆಳೆಸಿದ್ದು ಖುಷಿ ನನಗಿದೆ. ಕಿಡ್ನಿ ಕಲ್ಲಾದ್ರೆ ಕೊಡೋ ರಣಪಾಲದ ಎಲೆಗಳಿದಾವೆ, ಸೌಗಂಧಿಕ ಪುಷ್ಪದ ಗಡ್ಡೆಗಳಿದಾವೆ. ಕೋಗಿಲೆ ಅಲ್ಲ, ಅದು ಅದು ಗೂಬೆ. ಓ ಅದು ಲಕ್ಷ್ಮಿ. ಅದು ಈಗ 3 ವರ್ಷದಿಂದ ನಾವು ರುದ್ರಾಕ್ಷಿ ತೆಗಿತಾ ಇದೀವಿ. ರುದ್ರಾಕ್ಷಿ ಕೂಡ ಅದು ಒಂದು ರೀತಿ ಮೌಲ್ಯವರ್ಧನೆ ಅನ್ಕೋಬಹುದು ನಮಗೆ. ಈಗ ನೋಡಿ, ನಾನು 7 ವರ್ಷದಿಂದ ತೋಟಕ್ಕೆ ನೀರು ಬಿಟ್ಟರೆ ಏನು ಕೊಡ್ತಾ ಇಲ್ಲ. ಉಳುಮೆ ಮಾಡದೇ ಇದ್ರೆ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ನನ್ನ ಭೂಮಿನಲ್ಲಿ ಉಳುಮೆ ಮಾಡಲ್ಲ ನಾನು. ಬೆಟ್ಟದನೆಲ್ಲಿಯಿಂದ ಆಲ್ಮೋಸ್ಟ್ 17 ಉತ್ಪನ್ನಗಳು ಮಾಡ್ತೀವಿ ನಾವು. ಈಗ ನೋಡಿ, ಇಲ್ಲಿ ಕೂಡ ಈ ತಾಕಲ್ಲಿ ಏನಿದೆ, ಇದು ಒಂಥರ ಮಲೆನಾಡಿನ ತೋಟಗಳು ನೋಡ್ದಂಗೆ ಆಗ್ತದೆ. ಬಿಸಿಲು ಒಂದು 20% 15% ಬೀಳ್ಬೋದು ಅಷ್ಟೇ. ಇಲ್ಲಿ ಈ ತಾಕಲ್ಲಿ ನೇರಳೆ, ಮಾವು, ಸೀತಾಫಲ, ಮತ್ತು ಪೇರ್ಲ, ಲಕ್ಷ್ಮಣ ಫಲ ಇದಿಷ್ಟು ಇಲ್ಲಿದೆ. ಸೀತಾಫಲ ನನ್ನ ಹತ್ರ ಇರೋದು ಬಾಲ್ನಗರ್ ಅಂತೇಳಿ ತಳಿ. ಅದು ತುಂಬ ರುಚಿಯಾಗಿರ್ತದೆ ಮತ್ತು ಗಾತ್ರ ಕೂಡ ಚೆನ್ನಾಗಿ ಬರ್ತದೆ. ಪೇರ್ಲೆ ಎಲ್ಲ ಇನ್ನು ತೆಗಿಬೇಕು. ಇನ್ನು ಪೇರ್ಲಕ್ಕೆ ನೆರಳು ಭಾಳ ಆಗ್ತದೆ. ಅದು ಲಕ್ನೋ 49 ಮತ್ತು ಅಲಹಾಬಾದ್ ಸಫೇದ ಅಂತ ಹಾಕಿದ್ವಿ, ಮಿಕ್ಸ್ ಹಾಕಿದ್ವಿ. ಮತ್ತು ನಾವು ಲಕ್ಷ್ಮಣ ಫಲದ ಹಣ್ಣು ಮತ್ತು ಎಲೆಗಳನ್ನ ಕ್ಯಾನ್ಸರ್ ಪೇಷಂಟ್ಸ್ಗೆ ಈಗಾಗಲೇ 7-8 ವರ್ಷದಿಂದ ಉಚಿತವಾಗಿ ಕೊಡ್ತಾ ಇದೀವಿ ನಾವು. ಉಚಿತವಾಗಿ ನೀವು ತಲುಪಿಸ್ತಾ ಇದ್ದೀರಾ? ಉಚಿತವಾಗಿ ಅವ್ರು ಎಲ್ಲಿರ್ತಾರೆ ಅವ್ರ ಜಾಗಕ್ಕೆ ತಲುಪಿಸ್ತೀವಿ. ಯಾವುದು ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ತಗೊಳ್ಳಲ್ಲ. ನಿಮಗೆ ಇಲ್ಲಿ ಒಂದು ಮರ ಇದೆ ಲಕ್ಷ್ಮಣ ಫಲದ್ದು. ಈಗ ನನ್ನ ಹತ್ರ ಒಂದು 3 ಹಳೆ ಮರಗಳಿದಾವೆ. ಮತ್ತೆ ಈ ವರ್ಷ ಒಂದು ಲಾಸ್ಟ್ ಅಂದ್ರೆ ಒಂದು ವರ್ಷದ ಹಿಂದೆ ಒಂದು 10 ಗಿಡಗಳನ್ನ ಮತ್ತೆ ನಾಟಿ ಮಾಡಿದ್ವಿ. ಅದೆಲ್ಲದೂ ಕೂಡ ಕ್ಯಾನ್ಸರ್ ಪೇಷಂಟ್ಸ್ಗಂತಾನೆ ನಾವು ಬೆಳೆಸ್ತಾ ಇದೀವಿ. ನಾವೇನಾದ್ರೂ ಪ್ರಕೃತಿಗೆ ಒಂದು ಸ್ವಲ್ಪ ಕೊಡ್ಬೇಕಲ್ಲ. ಎಲ್ಲದನ್ನು ನಾವೇ ತಗೊಂಡ್ರೆ ಸರಿ ಆಗಲ್ಲ, ಪ್ರಕೃತಿ ಒಪ್ಪಲ್ಲ ಅದು. ಮತ್ತೆ ಇದು ಈಗ ನಾನೇನು ಹೋಗ್ತಾ ಇದ್ದೇನೆ, ಇದು ಕೊತ್ತಪಲ್ಲಿ ಕೊಬ್ಬರಿ ಅಂತ ಆಂಧ್ರದ್ದು ತಳಿ. ಇದು ಮಾವು. ಇದು ಹಣ್ಣು ತುಂಬಾ ರುಚಿಯಾಗಿರ್ತದೆ, ಕೆಂಪಿರ್ತದೆ ಒಂದು ಸ್ವಲ್ಪ. ಆಮೇಲೆ ನಾರಿರ್ತದೆ, ಜ್ಯೂಸಿ. ಇದು ಹಣ್ಣಾದಾಗ ವ್ಯಾಕ್ಸ್ ಫಿನಿಶಿಂಗ್ ಇರ್ತದೆ. ಆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಒಂದು ತುಂಬ ಖುಷಿ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಲಕ್ಷ್ಮಣ ಫಲದ ಗಿಡ ಇದೆ. ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಯಿಗಳೆಲ್ಲ ಇದೆ. ಇಲ್ಲಿದೆ, ಅಲ್ಲಿ ದೊಡ್ಡ ದೊಡ್ಡ ಕಾಯಿಗಳಿದಾವೆ, ಮೇಲೆಲ್ಲ ಕಾಯಿಗಳಿದಾವೆ. ಇದ್ರದ್ದು ಎಲೆ ಮತ್ತೆ ಹಣ್ಣನ್ನ ನಾವು ಕ್ಯಾನ್ಸರ್ ಪೇಷಂಟ್ಸ್ ಕೆಳಗಡೆ ಅಲ್ಲೊಂದು ಹಣ್ಣಿದೆ. ಇದನ್ನ ಕ್ಯಾನ್ಸರ್ ಪೇಷಂಟ್ಸ್ಗೆ ಉಚಿತವಾಗಿ ಈಗಾಗಲೇ 7 ವರ್ಷದಿಂದ ಎಲ್ಲಿ ಇರ್ಬೋದು ಅವರು ಡೆಲ್ಲಿಗೆ ತರಿಸ್ಕೊಳ್ತಾರೆ, ಚಂಡೀಗಢಕ್ಕೆ ತರಿಸ್ಕೊಳ್ತಾರೆ, ವಿಶಾಖಪಟ್ಟಣಂ ತರಿಸ್ಕೊಳ್ತಾರೆ, ಬೆಂಗಳೂರು, ಮಂಗಳೂರು, ಯಾರು ಕೇಳ್ತಾರೆ ಅವ್ರಿಗೆಲ್ಲರಿಗೂ ನಾವು ಈಗಾಗಲೇ ಇದನ್ನು ಸರಬರಾಜು ಮಾಡ್ತಾ ಇದೀವಿ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ಯಾರ ಹತ್ರನೂ ತಗೊಳ್ಳೋದಿಲ್ಲ. ಲಕ್ಷ್ಮಣ ಫಲಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ನಮ್ಮಲ್ಲಿ ಕಿಡ್ನಿ ಕಲ್ಲಾದ್ರೆ ಕೊಡೋ ರಣಪಾಲದ ಎಲೆಗಳಿದಾವೆ, ಸೌಗಂಧಿಕ ಪುಷ್ಪದ ಗಡ್ಡೆಗಳಿದಾವೆ, ಅವೆಲ್ಲವೂ ಕೂಡ ಫ್ರೀಯಾಗಿ ಕೊಡ್ತೀವಿ. ಮತ್ತೆ ಆಫ್ರಿಕನ್ ಅಂಜೂರ ಅಂತ ಒಂದು ಹಣ್ಣಿನ ಗಿಡ ಇದೆ. ಯಾರಿಗಾದ್ರೂ ದಂಪತಿಗಳಿಗೆ ಮಕ್ಕಳಾಗಿಲ್ಲ, ಅಲ್ಲಿ ಗಂಡಂದು ಏನಾದ್ರು ಸಮಸ್ಯೆ ಇದ್ರೆ ಅವ್ರಿಗೆ ಅದ್ರದ್ದು ಹಣ್ಣುಗಳು ಮತ್ತೆ ಕಾಯಿಗಳು ತಿನ್ಲಿಕ್ಕೆ ಕೊಡ್ತೀವಿ. ಅದು ಕೂಡ ಉಚಿತವಾಗಿ ಕೊಡ್ತೀವಿ. ಈಗ ಅಂದಾಜು ಒಂದು 4 ಥರದ ಗಿಡಗಳು ನಾವು ಉಚಿತವಾಗಿ ಕೊಡ್ಲಿಕ್ಕೆ ಬೆಳಿತಾ ಇದೀವಿ ಇಲ್ಲಿ ನಾವು. ಅಂದ್ರೆ ನೀವು ಹೇಳ್ತಿರುವಂತದ್ದು ಈ ವ್ಯಾಲ್ಯೂ ಅಡಿಷನ್ ಬಿಟ್ಟು
ನಮ್ಮ ಈ ಔಷಧೀಯ ಸಸ್ಯಗಳು ಔಷಧೀಯ ಸಸ್ಯಗಳು. ಅಗತ್ಯವಿದೆ ಅಂತ ಹೇಳಿದ್ರೆ ಹೌದು ಹೌದು, ಔಷಧೀಯ ಸಸ್ಯಗಳು ನನ್ನ ಹತ್ರ ಸುಮಾರು ಒಂದು 23-24 ಥರದ ಔಷಧೀಯ ಸಸ್ಯಗಳು ಬೇರೆ ಬೇರೆ ಎಲ್ಲ ಇದೆ. ಅದನ್ನೆಲ್ಲ ನಾವು ನಮ್ಮ ಔಷಧಿಗೂ ಬಳಸ್ಕೊಳ್ತೀವಿ, ಮತ್ತೆ ಇಂಡಿವಿಜುವಲ್ ಆಗಿ ಒಂದೊಂದೇ ಪೌಡ್ರ್ ಮಾಡಿ ಕೂಡ ನಾವು ಮಾರ್ತೀವಿ. ಮತ್ತೆ ತುಂಬಾ ಜಿನೇನಿಟಿ ಇರ್ತದೆ ನಮ್ದು, ಏನು ಕಲಬೆರಕೆ ಇರಲ್ಲ. ಬಿಲ್ವಪತ್ರೆ ಎಲೆ ಅಂದ್ರೆ ಬಿಲ್ವಪತ್ರೆ ಎಲೆದೇ ಇರ್ತದೆ, ಅದ್ರಲ್ಲಿ ಮತ್ತೇನು ಮಿಕ್ಸ್ ಮಾಡಲ್ಲ. ಈ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಏನ್ ಮಾಡ್ತಾರೆ, ಎಲೆ ಜೊತೆಗೆ ಕಟ್ಟಿಗೆ ತುಂಡು ಹಾಕ್ತಾರೆ, ಏನೆಲ್ಲ ಹಾಕ್ಬಿಡ್ತಾರೆ, ದೊಡ್ಡ ದೊಡ್ಡ ಮಿಷನ್ಸ್ ಇರ್ತದೆ, ಎಲ್ಲ ಪೌಡ್ರ್ ಮಾಡಿ ಮಾರಾಟ ಮಾಡ್ತಾರೆ. ಏನೋ ಅದು ಅವ್ರ ಪ್ರೀತಿ, ಅದು ನಮಗೆ ಆ ಥರದ್ದೆಲ್ಲ ಮನ್ಸು ಒಪ್ಪೋದಿಲ್ಲ. ಇದೇನಿಕ್ ಸರ್ ಇದರ ಏನೋ ರೆಡಿ ಮಾಡಿ ಇಲ್ಲೆಲ್ಲ ನಾವೇನಂದ್ರೆ ಸೊಪ್ಪು ತರಕಾರಿ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ. ನೋಡಿ, ನಮಗೆ ನೀರಿನ ಸಮಸ್ಯೆ ಅನ್ನೋದಕ್ಕೆ ಆ ಬದನೆ ಗಿಡಗಳೇ ಸ್ವಲ್ಪ ಸಾಕ್ಷಿ. ನಮ್ಮಲ್ಲಿ 1.5 ಇಂಚ್ ನೀರಿದೆ, ಅದು ಕೂಡ ಗ್ಯಾಪ್ ಮಾಡ್ತದೆ. 1.5 ಇಂಚ್ ನೀರಲ್ಲಿ ಸಾವಿರಾರು ಮರಗಳನ್ನ ಬೆಳೆಸಿದ್ದು ಖುಷಿ ನನಗಿದೆ. ಬದನೆಕಾಯಿ ಹಣ್ಣಿಗೆ ಬಿಟ್ಟಿದ್ದೀವಿ ನಾವು. ಇದು ಕೂಡ ಮೌಲ್ಯವರ್ಧನೆ ಮಾಡೋದಕ್ಕೆ ಏನಂದ್ರೆ ಇದ್ರದ್ದು ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ನಾವು. ಬದನೆಕಾಯಿ ಉಪ್ಪಿನಕಾಯಿ ಮಾಡ್ತೀವಿ. 6 ತಿಂಗಳ ವರ್ಷ ಎಲ್ಲ ಇರ್ತದೆ. ಇದು ರಾಯದುರ್ಗದ ಬದನೆಕಾಯಿ ಅಂತ ಹೇಳಿದ್ರು. ರಾಯದುರ್ಗದ ಬದನೆಕಾಯಿ. ಈ ಬದನೆಕಾಯಿಂದ ಮಾತ್ರ ನಮಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಹಣ್ಣಾಗಿರ್ಬೇಕದು. ಅದ್ರದ್ದು ಕೂಡ ತುಂಬಾ ಪ್ರಾಸೆಸ್ ಇರ್ತದೆ. ಹಣ್ಣಾದ ನಂತರ ಮಾಡ್ಬೇಕು. ಅದಕ್ಕೆ ಅದಿಷ್ಟು ಗಿಡಗಳು ನಾವು ಕಾಯಿಗಳೆಲ್ಲ ಉಪ್ಪಿನಕಾಯಿಗಂತಾನೆ ಬಿಟ್ಟಿದ್ವಿ ಈಗ. ಇಲ್ಲಿ ನಾವು ನೋಡಬಹುದು ಗೇರು ಇದೆ. ಒಂದು 5 ಮರಗಳಿದಾವೆ. ಏನಂದ್ರೆ ಇದು ಪ್ರಾಯೋಗಿಕ ಹಾಕಿದ್ದು ಗೇರು ಗಿಡಗಳು. ನನಗೆ ಒಂದು ಗೊತ್ತಾಗಿದ್ದೇನೆಂದ್ರೆ, ಗೇರಿಂದು ಮಾವು ಎಲ್ಲಿ ಬರ್ತದೆ ಅಲ್ಲಿ ಗೇರು ಬರುತ್ತೆ. ಅದು ಯಾವುದೇ ಏರಿಯಾ ಇರ್ಬೋದು, ಅದಕ್ಕೆ ಕರಿ ಮಣ್ಣು ಇರ್ಬೋದು, ಕೆಂಪು ಮಣ್ಣು ಇರ್ಬೋದು, ಆಮೇಲೆ ಬಯಲ್ಸೀಮೆ ಇರ್ಬೋದು, ಮಲೆನಾಡು ಇರ್ಬೋದು. ಮಾವು ಎಲ್ಲಿ ಬೆಳೀತದೆ ಅಲ್ಲಿ ಗೇರು ಬೆಳೀತದೆ. ಮತ್ತು ಅದು ಕೂಡ ಅಷ್ಟೇ, ಅಂಥ ಲಾಭದ ಬೆಳೆ ಅಲ್ಲ ಅದು. ಆದರೆ ನಷ್ಟ ಅಂತೂ ಏನಿಲ್ಲ. ಒಂದು ಎಕರೆಗೆ ಪ್ರೌಢಾವಸ್ಥೆ ಆದಮೇಲೆ 1 ಲಕ್ಷಕ್ಕೆ ಏನು ತೊಂದರೆ ಇಲ್ಲ ರೈತನಿಗೆ. ವರ್ಷಕ್ಕೆ ಆರಾಮ್ ಮಾಡ್ಬೋದು ಅದು. ಇಲ್ಲಿ ಈ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಅನ್ಸೋದು ಸರ್, ಈಗ ನಿಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ಗಳು ಈಗ ಇದನ್ನ ನೋಡ್ತಾ ಇದ್ದೇವೆ, ಮಾರ್ಕೆಟನ್ನು ನೋಡ್ತಾ ಇದ್ದೇವೆ, ಒಂದು ಸಂಖ್ಯೆ ನಮ್ಮಲ್ಲಂದರೆ? ಈಗ ನೋಡಿ, ಉಪ್ಪಿನಕಾಯಿ ವಿಷಯದಲ್ಲಿ ಹೇಳ್ಬೇಕಂದ್ರೆ ಒಂದು 48-50 ಥರದ ಉಪ್ಪಿನಕಾಯಿಗಳು ಈಗಾಗಲೇ ಮಾರ್ಕೆಟ್ ಪ್ರವೇಶ ಮಾಡಿದ್ದಾವೆ. ಇನ್ನು ಮತ್ತೆ ಹೊಸದು ಈ ವರ್ಷದಿಂದ ಹಲಸಿನ ಉಪ್ಪಿನಕಾಯಿ ಒಂದು ಆ್ಯಡ್ ಮಾಡ್ತಾ ಇದೀವಿ, ಹಲಸಿನ ಕಾಯ್ದು. ಹಂಗೆ ಈಗಾಗಲೇ ಬೇರೆ ಬೇರೆ ಥರದ್ದು ನಮ್ಮ ತೋಟದಲ್ಲೇ ಇರೋದು, ಬೆಟ್ಟದ ಮೇಲೆ ಇರ್ಬೋದು, ಮಾವು ಇರ್ಬೋದು, ಕವಳೆ ಇರ್ಬೋದು, ಮತ್ತು ಚಳ್ಳೆಕಾಯಿ ಇರ್ಬೋದು, ಅಮಟೆಕಾಯಿ ಇರ್ಬೋದು, ಸಿಹಿ ಅಮಟೆ, ಈ ಥರದ್ದು ಎಲ್ಲ ಕಾಯಿಗಳಿಂದ ನಾವು ಈಗಾಗಲೇ ಉಪ್ಪಿನಕಾಯಿಗಳು ಹಾಕ್ತಾ ಇದ್ದೀವಿ. ಒಂದು 48-50 ಥರದ ಉಪ್ಪಿನಕಾಯಿಗಳು ಮಾರ್ಕೆಟ್ ಕಂಡಿದ್ದಾವೆ. ಇದಲ್ಲದೆ ಮತ್ತೊಂದಿಷ್ಟು ಬೈ ಪ್ರಾಡಕ್ಟ್ಗಳು ಎಂಟ್ರ್ ಆದವು ನಮ್ಮಲ್ಲಿ. ಏನಂದರೆ, ಈ ಗಿಡಮೂಲಿಕೆಗಳು ಒಂದಿಷ್ಟು ಆ್ಯಡ್ ಮಾಡಿದ್ವಿ ನಾವು. ನಮ್ಮಲ್ಲಿ ಸಿಗೋ ಗಿಡಮೂಲಿಕೆಗಳೆಲ್ಲ ಪೌಡ್ರ್ ಮಾಡಿ ಚೂರ್ಣ ಮಾಡಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ಇತ್ತೀಚೆಗೆ ಶುರುವಾಗಿರೋದ್ರಿಂದ ಅದಿನ್ನೂ ಅಂಥ ವೇಗ ಕಂಡಿಲ್ಲ ಮಾರ್ಕೆಟು. ಅಲ್ಲ, ನಾನು ಈ ಪ್ರಶ್ನೆನ ಏನಕ್ಕೆ ಕೇಳಿದೆ ಅಂದ್ರೆ, ನಿಮ್ಮ ತೋಟದಲ್ಲಿ ಸಾಧಾರಣ ಎಲ್ಲಾ ಒಂದು ಗಿಡಗಳು ನಾವು ನೋಡಿದ್ವಿ. ನಿಮ್ಮ ಉತ್ಪನ್ನಗಳಿಗೆ ನಿಮ್ಮ ತೋಟದಿಂದ ಸಪ್ಲೈ ಆಗ್ತಿರುವಂತಹದನ್ನ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ನೀವು ಹೇಳ್ಬೋದು? ಉಪ್ಪು, ಖಾರ, ಅರಶಿನ ಬಿಟ್ರೆ ಇನ್ನೆಲ್ಲದು ನಮ್ದೇ. 70% ಅನ್ಕೊಳ್ರಿ, 70% ನಮ್ದೇನೆ ಪ್ರಾಡಕ್ಟ್. ಉಪ್ಪು, ಖಾರ, ಅರಿಶಿನ ಬಿಟ್ರೆ, ಸಾಸಿವೆ ಬಿಟ್ರೆ ಇನ್ನು ಉಳಿದಿದ್ದು ಎಲ್ಲದು ನಮ್ದೇ ಪ್ರಾಡಕ್ಟ್. ಈಗ ನೋಡಿ, ಇದು ನಿಮ್ಮ ತೋಟದಲ್ಲಿ ಸಿಗುವಂತ ಯಾವುದೇ ಹಣ್ಣು ಏನೇ ಆದ್ರೂ ಅದು ಮಾರ್ಕೆಟ್ ಅನ್ನ ತಲುಪೋದು ಮೌಲ್ಯವರ್ಧಿತವಾಗಿನೇ. ಹೌದು. ಅದರಲ್ಲಿ ಮಾವು ಮತ್ತೆ ಬೆಟ್ಟದ್ನಲ್ಲಿ ಅದೆರಡು ಬಿಟ್ಟ ಅಲ್ಲ, ನೇರಳೆನೂ ಇದೆ. ಅಂದ್ರೆ ಕೆಲವೊಂದು ಕಚ್ಚಾ ಡೈರೆಕ್ಟ್ ಹಣ್ಣುಗಳು ಮಾರೋದಂದ್ರೆ ಮಾವು ಹಣ್ಣು ಮಾರ್ತೀವಿ. ಬೆಟ್ಟದ್ನಲ್ಲೇ ನಾವು ಇಲ್ಲಿವರೆಗೂ ಮಾರಲಿಲ್ಲ. ನಿಂಬೆಹಣ್ಣು ಅಲ್ಪ ಸ್ವಲ್ಪ ಮಾರ್ತೀವಿ. ನಿಂಬೆಹಣ್ಣು ಕೂಡ ನಾವು ಉಪ್ಪಿನಕಾಯಿಗೆ ಬಳಸ್ತೀವಿ ನಾವು. ಅಮಟೆಕಾಯಿ ಈಗ ಶುರು ಆಗಬೇಕಾಗಿದೆ, ಅದು ಇನ್ನು ಗಿಡಗಳು ಚಿಕ್ಕವಿದ್ದಾವೆ. ಹಂಗೆ ಪೇರ್ಲದ್ದು ಉಪ್ಪಿನಕಾಯಿ ಹಾಕ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ, ಅದು ಗೊತ್ತಿಲ್ಲ. ಮತ್ತು ಬದನೆಕಾಯ್ದು ಉಪ್ಪಿನಕಾಯಿ ಹಾಕ್ತಾ ಇದೀವಿ ನಾವು. ಈಗ ನೋಡಿ, ಇದು ಪುನಾಸ ಅಂತೇಳಿ ಕಾಯಿದು ವರ್ಷಕ್ಕೆ 2 ಬಾರಿ ಬರ್ತದೆ ಅಂತ ಹೇಳ್ತಾರೆ, ಬಟ್ ಹಂಗೇನಿಲ್ಲ. ಇದು ಒಂದು ಸ್ವಲ್ಪ ಲೇಟಾಗಿ ಬರ್ತದೆ ಮಾಮೂಲು ಇದಕ್ಕಿಂತ. ಈ ಪುನಾಸದ್ದು ಉಪ್ಪಿನಕಾಯಿ ಎಷ್ಟು ಆರೋಮೆಟಿಕ್ ಇರ್ತದಂದ್ರೆ, ಈ ಮಾವಿನಕಾಯಿದು ಉಪ್ಪಿನಕಾಯಿ ತಿಂದರೆ ವರ್ಷ ಅದೇ ಉಪ್ಪಿನಕಾಯಿ ಕೇಳ್ತಾರೆ ಜನ.
ಅಷ್ಟು ಆರೋಮ ಇರ್ತದೆ ಇದು. ಏನು ಒಬ್ಬೊಬ್ರು 4-5 ಹೋಳುಗಳೆಲ್ಲ ತಿಂದಿರ್ತಾರೆ ಹಾಕೊಂಡು. ಸೂಪರ್. ಅಷ್ಟು ಚೆನ್ನಾಗಿರ್ತದೆ ಇದು. ಇದನ್ನು ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ ನಾವು. ನಿಮ್ ಲೀಸ್ಟ್ ಅಲ್ಲಿ ಹಾ. ಇನ್ನೊಂದು ನೋಡಿದ್ದೆ ಸರ್ ನಾನು, ಅಪ್ಪೆ ಮಿಡಿ. ಅಪ್ಪೆ ಮಿಡಿ ನನ್ನಲ್ಲೇ ಇದೆ. ಅಪ್ಪೆ ಮಿಡಿ ಗಿಡ ಕೂಡ ನಿಮ್ಮ ತೋಟದಲ್ಲಿ ಇದೆ? ನನ್ನ ತೋಟದಲ್ಲೇ ಇದೆ. ಈಗ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಗಿಡಗಳು ಕಾಯಿಗಳಿದಾವೆ. ಅಂದರೆ ಅಪ್ಪೆ ಮಿಡಿದು ಒಂದು ತಾಪತ್ರಯ ಏನು ಅಂದರೆ ನವಂಬರ್-ಡಿಸೆಂಬರಲ್ಲಿ ಮಳೆ ಬರಬಾರ್ದು ಅದಕ್ಕೆ. ನವಂಬರ್-ಡಿಸೆಂಬರಲ್ಲಿ ಮಳೆ ಬಂದರೆ ಅಪ್ಪೆ ಮಿಡಿ ಖಂಡಿತ ನಮ್ಮ ಕೈಗೆ ಸಿಗಲ್ಲ. ಈಗ 6.5 ವರ್ಷದ ಗಿಡಗಳವು. ಈ ವರ್ಷ ಒಂದು 3-4 ಗಿಡದಲ್ಲಿ ಬಂದಿದ್ದಾವೆ. ಅದನ್ನು ತೆಗ್ದಿದ್ದೀವಿ, ಇನ್ನು ಸ್ವಲ್ಪ ತೆಗೆಯೋದಿದೆ. ಬಟ್ ಅಪ್ಪೆ ಮಿಡಿ ಏನಾದರೂ ಹವಾಮಾನಕ್ಕೆ ಹೊಂದ್ಕೊಂಡು ನವಂಬರ್-ಡಿಸೆಂಬರಲ್ಲಿ ಮಳೆ ಬರಲಿಲ್ಲ ಅಂದರೆ ಈಗ ಇಲ್ಲಿ ನನ್ನ ತೋಟದಲ್ಲಿರೋ ಎಲ್ಲ ಬೆಳೆಗಳಿಗಿಂತ ಅಪ್ಪೆ ಮಿಡಿ ಟಾಪಲ್ಲಿ ಇರ್ತದೆ. ಅದು ಪ್ರೌಢಾವಸ್ಥೆ. ಒಂದು ಮರದಿಂದ 20,000ಕ್ಕೆ ಏನು ತೊಂದರೆ ಇಲ್ಲ. 20,000 ತೊಂದರೆ ಇಲ್ಲ ಒಂದು ವರ್ಷಕ್ಕೆ? ಹೌದು, ಒಂದು ವರ್ಷಕ್ಕೆ. ಅದು ನಿಮಗೆ ಕಾಯಿ ಕೊಡೋದಕ್ಕಿಂತ ಉಪ್ಪಿನಕಾಯಿ ಮಾಡಿ ಕೊಟ್ರೇನೆ ರೇಟ್ ಜಾಸ್ತಿ. ಕೊಟ್ರೆ ನೋಡಿ, ಅದರದ್ದು ಏನಂದ್ರೆ ಈಗ ನಿಮಗೆ ಉಪ್ಪಿನಕಾಯಿ ಮಾಡಕ್ ಆಗಲ್ಲ. ಕಾಯಿ ಎಲ್ಲ ಕೌಂಟಿಂಗ್ ಲೆಕ್ಕದಲ್ಲಿ ತಗೊಳ್ತಾರದು. ಈಗ ಸಪೋಸ್ 4 ರೂಪಾಯಿಗೆ ಒಂದು ಕಾಯಿ ತಗೊಂಡಿದ್ರೆ ಅದನ್ನ ನೀವು ಉಪ್ಪು ನೀರಲ್ಲಿ ಒಂದು 3 ತಿಂಗಳು ಹಾಕಿಟ್ರೆ 8 ರೂಪಾಯಿ ಬೆಲೆ ಆಗ್ತದೆ. ನೀವು ಅದನ್ನೇ ಉಪ್ಪಿನಕಾಯಿ ಮಾಡಿದ್ರೆ ಒಂದು ಕಾಯಿ ಬೆಲೆ 20 ರೂಪಾಯಿ ಮುಟ್ತದೆ. 1 kg ಅಪ್ಪೆ ಮಿಡಿ ಉಪ್ಪಿನಕಾಯಲ್ಲಿ 40-45 ಕಾಯಿ ಇರ್ತವೆ, ಇಷ್ಟೇ ಇರ್ತವೆ. 1,800-900 ರೂಪಾಯಿ ಎಲ್ಲ ಮಾರ್ತಾರೆ. ನಾವು 1,550 ರೂಪಾಯಿ ಕೆಜಿ ಮಾರ್ತಾ ಇದೀವಿ. ನಮ್ಮ ಹತ್ರ ಇರೋದು ದೊಂಬೆಸರ ಜೀರಿಗೆ ಮಿಡಿ ಅಂತ. ಹೋಗೋಣ ಸರ್, ಆಗ ಮರದ ಹತ್ರನೇ ಹೋಗೋಣ. ಖಂಡಿತ ಹೋಗೋಣ. ದೊಂಬೆಸರ ಜೀರಿಗೆ ಮಿಡಿ ಅದು ತುಂಬಾ ಅರೋಮ ಇರ್ತದೆ ಮತ್ತು ಅಪ್ಪೆ ಮಿಡಿನಲ್ಲಿ ಅಗ್ರಸ್ಥಾನದಲ್ಲಿ ಇರ್ತದೆ. ಅದು ಅಗ್ರಸ್ಥಾನದಲ್ಲಿ ಇರ್ತದೆ ಅದು. ಇದು ಯಾವ ಬೋರ್ಡ್ ಸರ್ ಇದು? ಇದು ಏನ್ ಬೋರ್ಡ್ ಅಂದ್ರೆ ಈಗ 4 ತಿಂಗಳ ಕೆಳಗಡೆ ಹಾಕಿರೋ ಬೋರ್ಡ್ ಇದು. ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮತ್ತೆ ಮುನ್ರಾಬಾದ್ ಹಾರ್ಟಿಕಲ್ಚರ್ ಕಾಲೇಜು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದು ICAR ಮತ್ತೆ NRM ಡಿವಿಷನ್ನು, ನ್ಯಾಷನಲ್ ಮಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಈ 5 ಇಲಾಖೆಗಳು ಸೇರಿ ನಮ್ಮ ತೋಟನ ನ್ಯಾಚುರಲ್ ಫಾರ್ಮಿಂಗ್ ಮಾಡೆಲ್ ಫಾರ್ಮ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ. ಇವರು 2 years ನಮ್ಮ ಜೊತೆಗೆ ಇರ್ತಾರೆ ಇವರು. ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಏನು, ಮತ್ತೆ ರೈತರನ್ನ ಕರ್ಕೊಂಡ್ಬರ್ತಾರೆ, ಸ್ಟೂಡೆಂಟ್ಸ್ನ ಕರ್ಕೊಂಡ್ಬರ್ತಾರೆ. ಅವ್ರಿಗೆಲ್ಲ ನಮ್ಮಲ್ಲಿ ನಡೀತಾ ಇರೋ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ. ಮತ್ತು ಅವರು ಕೂಡ ನಮಗೆ ಒಂದಿಷ್ಟು ಸಹಕಾರ ಮಾಡ್ತಾರೆ. ಅಂದರೆ ಸುಡೋಮನಸ್ಸು, ಟ್ರೈಕೋಡರ್ಮಾ ಈ ಥರದ್ದೆಲ್ಲ ಅಂದರೆ ನೈಸರ್ಗಿಕವಾಗಿ ಕೃಷಿ ಮಾಡಲಿಕ್ಕೆ ಏನೇನು ಬೇಕು ಆ ಥರದ ಒಂದಿಷ್ಟು ಪರಿಕರಗಳನ್ನ ನಮಗೆ ಕೊಡ್ತಾರೆ. ಅವರು ನಿಮಗೆ ಕೊಡ್ತಾರೆ ಅಂದರೆ ಬೆಂಬಲಿಸ್ತಾರೆ. ಸಾವಯವ ಕೃಷಿಕರನ್ನ ಬೆಂಬಲಿಸೋ ಹಿನ್ನೆಲೆಯಲ್ಲಿ ಈ ಥರದ ಯೋಜನೆಗಳನ್ನ ರೂಪಿಸಿ ಅವರು ನಮಗೆ ಸಹಾಯ ಮಾಡ್ತಾರೆ. ಅವರು ಕೃಷಿ ಸಖಿಯರ್ ಅಂತ ಇರ್ತಾರೆ, ಅವ್ರನ್ನು ಕರ್ಕೊಂಬರ್ತಾರೆ. ಇದು ನಾರ್ಮಲ್ ಆಗಿ ಎಲ್ಲ ಒಂದು ಇದರಲ್ಲೂ ನಡೀತಿಲ್ಲ ಅಂತ ತಿಳ್ಕೊಳ್ತೀನಿ. ಇಲ್ಲ, ಎಲ್ಲ ಕಡೆ ಇದೆ. ಬಟ್ ನ್ಯಾಚುರಲ್ ಫಾರ್ಮರು, ಸಾವಯವ ಫಾರ್ಮರು ಅಥೆಂಟಿಕೇಟ್ ಆಗಿ ಸಿಗದೆ ಇರೋದ್ರಿಂದ ಅವ್ರಿಗೂ ಕಷ್ಟ ಆಗ್ತದೆ. ಈಗ ಸುಮ್ಮನೆ ಬೋರ್ಡ್ ಹಾಕಿ ಹೋಗ್ಬಿಟ್ರೆ ಅವನು ಕೆಮಿಕಲ್ ಫಾರ್ಮರ್ ಇದ್ರೆ ಏನು ಮಾಡೋದು, ಕಷ್ಟ ಅಲ್ಲ. ಆ ಕಾರಣಕ್ಕೆ ಅವರು ಹುಡುಕಾಡಿ ಕೊಡ್ತಾರೆ. ಖುಷಿ ಆಯಿತು ನನಗೂ. ಅವರು ಇತ್ತೀಚೆಗೆ ಬಂದು ನನ್ನನ್ನು ಗುರುತಿಸಿ ಬೋರ್ಡ್ ಎಲ್ಲ ಹಾಕಿ ಮತ್ತೆ ನಮ್ಮ ಜೊತೆಗೆಲ್ಲ ಮಾತುಕತೆ ಎಲ್ಲ ನಡೆಸಿ ಹೋದ್ರು ಅವರು. ಖುಷಿ ಆಯಿತು. ಈಗ ಇಲ್ಲಿ ನೋಡಿ, ಈ ಕಡೆ ಎಲ್ಲ ನೋಡಿ ನಮಗೂ ಖುಷಿ ಆಯಿತು. ಯಾಕಂದ್ರೆ ನಾವು ಎಲ್ಲೂ ಕೂಡ ಇಲಾಖೆಯ ಭಾಗಿತ್ವವನ್ನ ಸಹಭಾಗಿತ್ವವನ್ನ ನೋಡಿ ನಮಗೂ ಖುಷಿ ಆಯಿತು. ಏನಿವೆ ಇರ್ಲಿ. ಕೋಗಿಲೆ ಅಲ್ಲ, ಅದು ಗೂಬೆ. ಓ ಅದು ಲಕ್ಷ್ಮಿ. ಅದು ನಾನು ಇನ್ನೆಷ್ಟು ಇದ್ದಿರ್ಬೋದು ನೋಡಿ. ಗೂಬೆ ನೋಡ್ಬಿಟ್ಟು ಕೋಗಿಲೆ ಅಂತ ಇದ್ದೀನಿ. ಅಲ್ಲ, ಅಕ್ಕಿ ಕಾಣ್ಲಿಲ್ಲ. ಮಾವಿನ ಮರದಲ್ಲಿ ಇತ್ತಲ್ಲ, ಹಾರಿದ್ದು ಸೌಂಡಿಗೆ ಹೇಳಿದ್ರಿ ನೀವು. ಮಾವಿನ ಮರದಲ್ಲಿ ಇತ್ತಲ್ಲ, ಆ ಇದ್ರಲ್ಲಿ ಹೇಳಿದೆ. ಏನಿವೆ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಇಲ್ಲಿ ಅಪ್ಪೆ ಮಿಡಿ ಗಿಡಗಳಿದಾವೆ, ಸಾಗುವಾನಿ ಗಿಡಗಳು ಇದಾವೆ, ಹಲಸಿದಾವೆ, ಮಾವು ಇದಾವೆ. ಮತ್ತೆ ಹೊಸದಾಗಿ ನಾವು ಬೇಲ ಹಾಕಿದೀವಿ. ರಾಮಫಲ ಇದಾವೆ, ಇಲ್ಲಿ ಲಕ್ಷ್ಮಣ ಫಲ ಇದಾವೆ, ಬಿಲ್ವ ಇದಾವೆ. ಮತ್ತು ಹೊಸದಾಗಿ ಮಾವು ಕೂಡ ಬೇರೆ ಬೇರೆ ತಳಿಯ ಮಾವುಗಳು ಕೂಡ ಹಾಕಿದ್ವಿ. ದಶೇರಿ ಮತ್ತು ಕೇಸರು, ಗದಾಮಾರು ಈ ಥರದ್ದೆಲ್ಲ ಒಂದಿಷ್ಟು ಗಿಡಗಳು ಹಾಕ್ಕೊಂಡಿದ್ದೀವಿ. ನಿಮಗೆ ಅಪ್ಪೆ ಮಿಡಿ ಕ್ರಾಪ್ ಕೂಡ ನಾನು ತೋರಿಸ್ತೀನಿ. ನಮ್ಮ ಹತ್ರ 2 ಥರದ್ದು ಅಪ್ಪೆ ಮಿಡಿ ಇದೆ. ಒಂದು ದೊಂಬೆಸರ ಜೀರಿಗೆ ಮಿಡಿ, ಇನ್ನೊಂದು ಕರ್ಪೂರ ಮಿಡಿ ಅಂತ. ಕರ್ಪೂರ ಮಿಡಿ ಒಂದು 4-6 ಗಿಡಗಳಿದಾವೆ ಅಷ್ಟೇ. ದೊಂಬೆಸರ ಜೀರಿಗೆ ಮಿಡಿ ಒಂದು 35-36 ಇದಾವೆ.
ಅದು ಏನಂದರೆ ಅದೇ ಆಗಲೇ ಹೇಳಿದೆ ನಾನು, ನವಂಬರ್ ಡಿಸೆಂಬರ್ ಮಳೆ ಬಂದರೆ ಅದು ಒಂದು ಸ್ವಲ್ಪ ಕಷ್ಟ ಕ್ರಾಪ್ ಸೆಟ್ ಆಗೋದು. ಇದು ನೋಡಿ ತೋತಾಪುರಿ, ಇದು ತೋತಾಪುರಿ, ಕಸ್ಮಾವಿನಕಾಯಿ ಅಂತಾರೆ, ತೋತಾಪುರಿ ಅಂತಾರೆ, ಗಿಳಿಮೂತಿ ಕಾಯಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೆಸರು ಹೇಳ್ತಾರೆ ಇದಕ್ಕೆ. ಹೌದು. ಈ ವರ್ಷ ಇಲ್ಲಿ ಮಧ್ಯದಲ್ಲಿ 2 ಸಾಲುಗಳ ಮಧ್ಯದಲ್ಲಿ ಪಯನಿ ಅಥವಾ ಮಹಾಗನಿ ಗಿಡ ಹಾಕ್ಕೊಂಡು ಒಂದು 6 ತಿಂಗಳಾದಮೇಲೆ ಕಾಳು ಮೆಣಸಿನ ಗಿಡಗಳು ಹಾಕಬೇಕಂತ ಒಂದು ಯೋಜನೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಬೇಕು, ಯಾಕಂದರೆ ಕಾಳು ಮೆಣಸು ಕೂಡ ತುಂಬ ಆದಾಯದ ಬೆಳೆ ಅದು. ಹೌದು. ಜೊತೆಗೆ ನಿಮ್ಮ ಮೌಲ್ಯವರ್ಧನೆಯೂ ಕೂಡ ಒಳ್ಳೆ ಇದಾಗುತ್ತೆ. ಮೌಲ್ಯವರ್ಧನೆಗೂ ತುಂಬ ಹೆಲ್ಪ್ ಆಗ್ತದೆ ಕಾಳು ಮೆಣಸು. ಇವೆಲ್ಲ ನಿಮ್ಮ ಅಪ್ಪೆ ಮಿಡಿಗಳ ಇದೆಲ್ಲ ಚಿಕ್ಕ ಎಲೆ ಇರೋದೆಲ್ಲ ಅಪ್ಪೆ ಮಿಡಿ. ಹೌದು. ಅಲ್ಲಿ ಹಿಂದ್ಗಡೆ ಇರೋದು ಅಪ್ಪೆ ಮಿಡಿ. ಇಲ್ಲಿ ಹುಣಸೆ ಗಿಡಗಳಿದಾವೆ. ಹುಣಸೆ ಗಿಡಗಳು ಒಂದು 25-26 ಹುಣಸೆ ಗಿಡಗಳಿದಾವೆ ನನ್ನ ಹತ್ರ. ಈಗಾಗಲೇ 5 ವರ್ಷದಿಂದ ಒಂದು ಮರ ನಮಗೆ ಹುಣಸೆ ಕೊಡ್ತಾ ಇದೆ. ಅದೇ ಹುಣಸೆಯಿಂದನೇ ನಾವು ನಮ್ಮ ಮೌಲ್ಯವರ್ಧನೆಗೆ ಬಳಸ್ತೀವಿ, ಮತ್ತು ಹಣ್ಣಿಗೆ ಬಳಸ್ತೀವಿ, ಉಪ್ಪಿನಕಾಯಿಗಳಿಗೆ ಬಳಸ್ತೀವಿ. ಅಪ್ಪೆ ಮಿಡಿ ಕಾಯಿಗಳು ತೋರಿಸ್ತೀನಿ ಬನ್ನಿ ನಿಮಗೆ, ಇಲ್ಲೇ ಇದ್ದಾವೆ. ಇದು ದೊಂಬೆಸರ ಜೀರಿಗೆ ಮಿಡಿ ಅಂತ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದೇನು ದೊಡ್ಡದಾಗಿ ಬಿಡ್ತಾ ಇದ್ದೀರಾ? ಇಲ್ಲ, ಇದು ಈಗ ತೆಗಿಬೋದು. ಈಗ ಇದಕ್ಕಿಂತ ದೊಡ್ಡದು ನಾವು ಬೀಜಕ್ಕೆ ಬಿಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಈಗ ಇದು ತೆಗಿಬೋದು. ಇದು ಇನ್ನೂ ನಮಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರ್ತದೆ. ದೊಂಬೆಸರ ಜೀರಿಗೆ ಮಿಡಿ ನಿಮ್ಗೆ 4 ಇಂಚ್ವರೆಗೂ ಬರ್ತದೆ ಉದ್ದ. ಅಷ್ಟು ಒಳ್ಳೆ ಕಾಯಿ ಅದು. ಇದರಲ್ಲಿ ಒಂದು ಸ್ವಲ್ಪ ತೆಗ್ದಿದ್ದೀವಿ, ಈಗ ಇನ್ನೊಂದು ಸ್ವಲ್ಪ ಇದ್ದಾವೆ. ಈ ಮರದಲ್ಲೂ ಇರಬೇಕು ಕಾಯಿಗಳು, ಇಲ್ಲ ಅನಿಸುತ್ತೆ ಆ ಮರದಲ್ಲಿದೆ. ಇರಲಿ, ತೊಂದರೆ ಇಲ್ಲ. ಎಲ್ಲಿಲ್ಲ ಅಂದ್ರೆ ನಿಮ್ಮ ಉಪ್ಪಿನಕಾಯಿಲಂತೂ ಇದೇ ಇರುತ್ತೆ. ಉಪ್ಪಿನಕಾಯಲ್ಲಿ ಇರ್ತದೆ.